ನಮಸ್ಕಾರ. ಇವತ್ತು ಕ್ರಿಲ್ ಆಯಿಲ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ರಿಲ್ ಆಯಿಲ್ ಅಂತಂದರೆ ಇದು ಆರ್ಟಿಗೆ ಸಂಬಂಧಪಟ್ಟಿದ್ದು, ಅಂದರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ತೈತೆ. ಇದೇನಪ್ಪ ಅಂತಂದರೆ ತಾಯಿ ಹೊಟ್ಟೆಗೆ ಆರ್ಟ್ ಸ್ಟಾರ್ಟ್ ಆಗಿದ್ದು ನಾವು ಮಣ್ಣಿಗೆ ಹೋಗೋವರೆಗೂ ಆರ್ಟು ಕೆಲಸ ತಾನಾಗಿ ಅದಕ್ಕೆ ರೆಸ್ಟಿಂದಂಗೆ ಕೆಲಸ ಮಾಡ್ತೈತೆ. ಅದು ಚೆನ್ನಾಗಿರ್ಬೇಕಂದ್ರೆ ಕ್ರಿಲ್ ಆಯಿಲ್ ಉಪಯೋಗಿಸ್ಕೊ. ಇದು ಎಲ್ಲಿ ಸಿಗ್ತೈತಪ್ಪ ಅಂತಂದರೆ ಅಟ್ಲಾಂಟಿಕ್ ಸಮುದ್ರದಲ್ಲಿ ಮೀನು, ಸಣ್ಣ ಮೀನು ಸಿಗ್ತೈತೆ, ಮೀನು ಇರ್ತವೆ. ಅದು ಆ ಮೀನಿನಿಂದ ಇದು ಎಕ್ಸ್ಟ್ರಾಕ್ಟ್ ಆಗಿ ಮಾಡಿರೋಂಥದ್ದು ಆಯಿಲ್. ಅಂದರೆ ಅದಕ್ಕೆ ಇದು ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು. ಯಾಕಂದರೆ ಮೀನು ಎಷ್ಟು ಮೀನು ಬೇಕಾಗ್ತೈತೆ ಆಯಿಲ್ಗೋಸ್ಕರ. ಅದಕ್ಕೋಸ್ಕರ ಆಯಿಲ್ಲು ತೆಗಿಬೇಕಂದ್ರೆ ಜಾಸ್ತಿ ಖರ್ಚಾಗ್ತದೆ. ಅದಕ್ಕೋಸ್ಕರನೇ ಇದು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಅದು 1670 ರೂಪಾಯಿ ಆಗ್ತೈತೆ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಅಂದರೆ ಹಾರ್ಟ್ ಅಟ್ಯಾಕ್ ಅಂತ ಹತ್ರ ಬರೋಲ್ಲ, ಹಾರ್ಟ್ಗೆ ಯಾವುದೇ ಸಮಸ್ಯೆ ಬರೋಲ್ಲ. ಇವತ್ತು ಹಾರ್ಟ್ ರಾತ್ರಿ ಚೆನ್ನಾಗಿದ್ದರೆ ಬೆಳಗ್ಗೆ ಸಾಯ್ತಾ ಇದ್ದಾರೆ. ಹಂಗಾಗಿ ಯಾವುದೇ ಇದು ಸೈಡ್ ಎಫೆಕ್ಟ್ ಅಂತಲ್ಲ. ಮೀನು ತಿಂತೀವಿ ಅಷ್ಟೇ, ಆದರೆ ಇಂಥ ಮೀನು ಸಿಗೋದು ಕಷ್ಟ ಐತೆ. ಅದಕ್ಕೋಸ್ಕರ ಅಟ್ಲಾಂಟಿಕ್ ಸಮುದ್ರದಾಗ ಮಾತ್ರನೇ ಸಿಕ್ಕೋದು ಅಂತ ಹೇಳ್ತಾ, ಇದು ಯಾವ ಥರ ಇರ್ತೈತಪ್ಪ ಅಂತಂದರೆ ಇದನ್ನು ಪ್ರತಿಯೊಬ್ಬರೂ ಚೆನ್ನಾಗಿರೋರೇ ಆಗಲಿ ಬಳಸಿದಾಗ ಏನಾಗ್ತೈತಪ್ಪ ಅಂತಂದರೆ ಹಾರ್ಟ್ ಅಟ್ಯಾಕು ಹತ್ರ ಬರಲ್ಲ. ಇದು ಕ್ರಿಲ್ ಆಯಿಲ್ ಪ್ರತಿಯೊಬ್ಬರು ಉಪಯೋಗಿಸಿ ಅಂತಂದು ಹೇಳ್ತಾ, ನಾವು ಆರೋಗ್ಯವಂತರಾಗಿ ಚೆನ್ನಾಗಿರಬೇಕು ಅಂತ ಹೇಳ್ತಾ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.